அம்மா நான் போய் ஃப்ரெண்ட்ஸ் எல்லாம் கூப்பிட்டு வந்துடுறேன். டேய் முத்து, ஜாக்கிரதையா போயிட்டு வா. இவனை பத்திரமா பாத்துக்கோ. சரிம்மா, நான் சீக்கிரம் வந்துடுறேன். இருங்க வாடா. நீங்க சொன்னதெல்லாம் வாங்கிட்டு வந்துட்டேன். இன்னும் வேற ஏதாவது வாங்கிட்டு வரணுமா? எதுவும் வேண்டாம். ಕಾವೇರಿ ಹತ್ರ ನಿಜ ಹೇಳಲೇಬೇಕು. ಈ ನಿಜನ ಕಾವೇರಿಗೆ ಹೇಳಲೇಬೇಕು. ಪರಿಸ್ಥಿತಿಯನ್ನು ತಿಳಿದು ಸುಮ್ಮನೆ ಮಾತಾಡ್ಬೇಡ. ಈಗ ತಾನೆ ಕಾವೇರಿ ಒಂದ್ ಸರಿಯಾದ ನಿರ್ಧಾರಕ್ಕೆ ಬಂದಿದ್ದಾಳೆ. ಇಲ್ಲ, ಕಾವೇರಿ ತೋಡಿರೋ ನಿರ್ಧಾರ ಸರಿ ಇಲ್ಲ. ನಾನು ಇನ್ಮೇಲೆ ಕಾವೇರಿ ಜೀವನದಲ್ಲಿ ಆಟ ಆಡೋದಿಲ್ಲ. ಅಂತ ತಪ್ಪು ಏನ್ ಮಾಡಿದ್ಯಾ ನೀನು? ಅಯ್ಯೋ, ಆ ವೈರಮುತ್ತು ನನ್ನ ಸಾಯಿಸ್ತೀನಿ ಇಂದ ನಾನು ಜೀವಕ್ಕೆ ಹೆದರ್ಕೊಂಡು ಅವನು ಹೇಳ್ದಾಗೆ ಉದಯಶಂಕರ್ ನನಗೆ ಹಣ ಕೊಟ್ಟ, ಲಂಚ ಕೊಟ್ಟ ಅಂತ ಕಾವೇರಿ ಹತ್ರ ಸುಳ್ಳು ಹೇಳ್ದೆ. ನಿಜವಾಗಿ ನಡೆದ ಪೂರ್ವ ಜನ್ಮದ ಕಥೆನ ಕಟ್ಟು ಕತೆ ಅಂತ ಹೇಳ್ದೆ. ಆ ಮುತ್ತು ಕಾವೇರಿನ ತುಂಬಾ ಪ್ರೀತಿಸ್ತಾ ಇದ್ದಾನೆ. ತುಂಬಾ ಪ್ರೀತಿಸ್ತಾನಂತೆ. ಅವನಿಗೆ ಅಧಿಕಾರದ ಆಸೆ, ಊರನ್ನೇ ಆಳ್ಬೇಕು ಅನ್ನೋ ದುರಾಸೆ. ಅವನು ದೊಡ್ಡ ರಾಜಕಾರಣಿ ಆಗ್ಬೇಕು ಅಂತಿದ್ದಾನೆ. ಊರಿನ ಜನ ಕಾವೇರಿ ಮೇಲಿಟ್ಟಿರೋ ಪ್ರೀತಿ ವಿಶ್ವಾಸ ಏನು ಅಂತ ತಿಳಿತು. ಅದಕ್ಕೆ ಅವಳನ್ನೇ ಬುಟ್ಟಿಗೆ ಹಾಕೊಂಡ. ಹೌದಾ? ನಾಟಕ ಮಾಡ್ತಿದ್ದಾನೆ, ಪ್ರೀತಿಯನ್ನು ನಾಟಕ ಮಾಡ್ತಿದ್ದಾನೆ. ಆ ವೈರಮುತ್ತು ಈ ಜನ್ಮದಲ್ಲಿ ಅಷ್ಟೇ ಅಲ್ಲ, ಮರೀಚಿಕೆ 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 ಮರೀಚಿಕೆ. எனக்கு கிடைக்காவிடில் வேறு யாருக்கும் உன்னை விட்டு கொடுக்க மாட்டேன். இந்த ஜென்மத்தில் சேராவிடிலும் வரும் எந்த ஜென்மத்திலும் உன்னை விட மாட்டேன். நீயே என் மனைவி, நானே. ಈ ಜನ್ಮದಲ್ಲಿ ನಾವಿಬ್ರು ಒಂದಾಗಕ್ಕಾಗದೇ ಇರ್ಬೋದು ಮರೀಚಿಕೆ. ಆದ್ರೆ 7 ಜನ್ಮದಲ್ಲೂ ನಾನು ನಿನ್ನೋನೆ ಮರೀಚಿಕೆ. ನಾನು ಯಾವತ್ತೂ ನಿನ್ನೋನೆ. ಇದು ಸತ್ಯ ಮರೀಚಿಕೆ. ಆವಾಗ ನಮ್ಮನ್ನ ಯಾರೂ ಬೇರೆ ಮಾಡಕ್ಕಾಗಲ್ಲ. ಈಗ ಹೇಳು, ನಾನ್ ಕಾವೇರಿ ಹತ್ರ ನಿಜ ಹೇಳ್ಬೇಕು ಹೇಳ್ಬಾರ್ದು? ಖಂಡಿತ ಹೇಳಲೇಬೇಕು. ಬಿಡು, ಹೇಳ್ತೀನಿ. ಏಯ್ ಬೇಡ. ಈಗಿರೋ ಪರಿಸ್ಥಿತಿಯಲ್ಲಿ ನಿಜ ಹೇಳಕ್ ಹೋದ್ರೆ ಕಾವೇರಿ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ಅವಳು ಆತ್ಮಹತ್ಯೆ ಮಾಡ್ಕೊಳ್ಳಬಹುದು. ಸ್ವಲ್ಪ ಯೋಚನೆ ಮಾಡು. ಆದ್ರೆ ಒಂದ್ ತಿಳ್ಕೊ, ನೀನ್ ಏನೇ ಹೇಳಿದ್ರು ಅವಳು ನಂಬಲ್ಲ. ನಾನು ಹೇಳಲೇಬೇಕು. ಬೇಡ. ಏನಾಗ್ಬೇಕಾಗಿತ್ತು ಎಲ್ಲ ಸರಿ ಆಯ್ತು. ನಾನು ಅನ್ಕೊಂಡಂಗೆ ಆಯ್ತು. ಏಯ್ ಮುಚ್ಕೊಂಡ್ ನಡೆಯಲ್ಲ. ಅಣ್ಣ ಅಣ್ಣ ಉದಯಣ್ಣ 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 ಅಣ್ಣ ಉದಯಣ್ಣ ಉದಯಣ್ಣ ಅಣ್ಣ ಕಾವೇರಿ ಮುತ್ತುಗೂ ಮದುವೆ ಅಂತೆ. ಊರಲ್ಲಿ ಎಲ್ಲ ರೆಡಿ ಮಾಡ್ತಿದ್ದಾರೆ. ಬಣ್ಣ ಬಣ್ಣಣ್ಣ. ಬಿಡ
ஏய், யார் நீங்கல்ல? என்ன நடக்குதுங்க? உங்களை தான் கேக்குறேன். என்னது இதெல்லாம்? என்ன சும்மா பார்த்துட்டு நிக்கிறீங்க? இவங்க எல்லாரையும் அடிச்சு வெளியில விரட்டுங்க. போங்க. ஐயோ! ಈ ಜನ್ಮದಲ್ಲಿ ನಾವಿಬ್ರು ಒಂದಾಗಕ್ಕಾಗದೇ ಇರ್ಬೋದು ಮರೀಚಿಕೆ, ಆದ್ರೆ 7 ಜನ್ಮದಲ್ಲೂ ನಾನು ನಿನ್ನೋನೆ ಮರೀಚಿಕೆ, ನಾನು ಯಾವತ್ತೂ ನಿನ್ನೋನೆ. ಇದು ಸತ್ಯ ಮರೀಚಿಕೆ. ಆವಾಗ ನಮ್ಮನ್ನ ಯಾರೂ ಬೇರೆ ಮಾಡಕ್ಕಾಗಲ್ಲ. महामृत्युंजयाय स्वाहा महामृत्युंजयाय नमः केशवाय स्वाहा नारायणाय स्वाहा माधवाय स्वाहा गोविंदाय स्वाहा विष्णुवे स्वाहा मसूदनाय स्वाहा त्रिविक्रमाय स्वाहा वामनाय स्वाहा श्रीधराय स्वाहा ऋषिकेशाय स्वाहा पद्मनाभाय स्वाहा ಎಲ್ರಿಗೂ ಅಕ್ಷತೆ ಕೊಟ್ಟು ಆಶೀರ್ವಾದ ಮಾಡಕ್ಕೆ ಹೇಳಿ. स्वाहा वासुदेवाय स्वाहा ಆಶೀರ್ವಾದ ಮಾಡೋ. अदोषाय स्वाहा नासिम्हाय स्वाहा अभिदाय स्वाहा जनार्दनाय स्वाहा ಗಟ್ಟಿ ಮೇಳ ಗಟ್ಟಿ ಮೇಳ. ಸ್ವಾಮಿ ಮಾಂಗಲ್ಯನೇ ಕಾಣಿಸ್ತಾ ಇಲ್ಲ, ಎಲ್ಲಿ ಮಾಂಗಲ್ಯ? ಸ್ವಾಮಿ ಅಲ್ಲೇನಾದ್ರೂ ಇದೆಯಾ ನೋಡಿ. ಇಲ್ಲ, ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ ಸ್ವಾಮಿ. ಮಾಂಗಲ್ಯ ನಿಮ್ಮ ಹತ್ರ ಇಲ್ವಾ? ಇಲ್ಲ ಸ್ವಾಮಿ, ಮಾಂಗಲ್ಯ ಎಲ್ಲೋಯ್ತು? ನಿಮ್ಮ ಹತ್ರ ಇದೆಯಾ ನೋಡಿ. நிறுத்துங்க. தாலிங்கிறது புனிதமானது. அதான் உன்ன மாதிரி அயோக்கியம் கைக்கு அது கிடைக்க ಮಾಟೇಂಗಿದೆ. ಅಣ್ಣ, ನೀವು ತುಂಬಾ ಕೆಟ್ಟವರಂತೆ. ಆ ದೇವರಿಗೆ ಇಷ್ಟ ಆಗಿಲ್ವಂತೆ ತಾಲಿ ನಿಮ್ಮ ಕೈಯಲ್ಲಿ ಸಿಗೋದು. ನಾನ್ ಕೆಟ್ಟವನಲ್ಲ. ನಾನ್ ಕೆಟ್ಟವನೇ ಆಗಿದ್ದೆ ಕಳೆದೋಗಿರೋ ತಾಳಿ ಹುಡುಕ್ತಿರ್ಲಿಲ್ಲ. ನೀನ್ ಕುತ್ತಿರೋ ತಾಳಿನ ಕಿತ್ ಕಟ್ಬಿಡ್ತಿದ್ದೆ ಅವಳಿಗೆ. ಟಾರ್ಗೆಟ್ ಮಾಡೋ. அண்ணன் சொல்றாரு, தொலைஞ்சு போன தாலியை தேட வேண்டிய அவசியம் இல்லையா, உங்க கழுத்துல இருக்கிற தாலி போதுன்னு சொல்றாரு. 7 ಜನ್ಮಾಸ್ ಅವಳು ಆಲ್ರೆಡಿ ನನ್ನ ಹೆಂಡತಿ, ಅಂದ್ರೆ ವೈಫ್. ಈ ಮ್ಯಾರೇಜ್ ಸೆಟಪ್ ಸುಮ್ಮನೆ ಸಮಾಜಕ್ಕೆ. ಏನಂದ್ರಿ ನೀವು? ಯೋಗ್ಯನ್ ಅಯೋಗ್ಯನ್, ಅದೇನೋ ಪುನೀದನ್. ಆ ತಾಳಿಗೇನೆ ನಾನು ಇವಳ ಇಲ್ಲಿ ಮ್ಯಾರೇಜ್ ಇಷ್ಟ ಇಲ್ಲ. ನಾನು ನಮ್ಮೂರಲ್ಲೇ ಮದುವೆ ಆಗಬೇಕು ಅಂತಾನೆ ಆ ತಾಳಿ ಕಳೆದೋಗಿರೋದು. ಎಲ್ಲ ಟ್ರಾನ್ಸ್ಲೇಟ್ ಮಾಡಿ ಹೇಳಿ ಅವ್ರಿಗೆ. என் மக இல்லாத நேரத்துல வீட்டுக்குள்ள பூந்து காவேரி இழுத்துட்டு போறது வீரம் இல்ல. உனக்கு தைரியம் இருந்தா முத்து இருக்கிற நேரத்துல வந்து அவளை அழிச்சிட்டு போ, பாப்போம். ಮುತ್ತು ಇಲ್ವಾ? ಮುತ್ತು ಇವ್ರ ಮಗ ಇಲ್ಲೆಲ್ಲೂ ಬಿದ್ದಿಲ್ವಾ? ಬಹಳ ಅದೃಷ್ಟವಂತ. ನನಗೆ ಧೈರ್ಯ ಇಲ್ಲ. ನಾಳೆ ಸಂಜೆ 6 ಗಂಟೆ ಒಳಗೆ ಕರೆಕ್ಟಾಗಿ ಕಮಿಂಗ್. ನಾನೀಗ ಹೋಗ್ಬಿಟ್ಟು ನಾಳೆ ಬಂದು ಇವಳು ಕರ್ಕೊಂಡು ಹೋಗ್ತೀನಿ. ನಿಮ್ಮ ಮಗ ಮುತ್ತು ಮಗ ಬಂದ್ರೆ ಇಲ್ಲೇರ ಕೇಳಿ. ನಾನು ಗೋಯಿಂಗ್ ಕಮಿಂಗ್ ಬ್ಯಾಕ್. ಅಣ್ಣ என்ன சொல்ல வராருன்னா, ಅವ್ರಿಗೆಲ್ಲ ಅರ್ಥ ಆಗಿರುತ್ತೆ. ಬಾ 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 ಬಾ. காவேரி இல்லம்மா, காவேரி எங்கம்மா போற? காவேரி
ಚೆನ್ನೂರ್ನವರು ನಮ್ಮೂರ್ನವ್ರೆಲ್ಲ ಹೇಗೆ ಓಡ್ತಿದ್ದಾರೆ ನೀವೇ ನೋಡಿ ಅಣ್ಣ. ಮನೆಯವ್ರು ಒಬ್ಬರನ್ನು ಬಿಟ್ಟಿಲ್ಲ ಅಣ್ಣ. ಕರೆಕ್ಟ್ ಆಗಿ ಹೇಳಿ ಏನ್ ನಡೀತು ಅಂತ. ಮನೆಗಳಿಗೆಲ್ಲ ಬೆಂಕಿ ಇಟ್ಬಿಟ್ಟು ಎಲ್ಲರನ್ನು ಓಡ್ಬಿಟ್ಟು ನೋಡೋಣ ಹೆಂಗ್ ಮಾಡೋರೆ. ನಿಮ್ ಜೊತೆ ಕಾವೇರಿ ಬಂದು ಅಂತ ನಮ್ಮನ್ನೆಲ್ಲ ಹೆಂಗ್ ಒಟ್ಕಲ್ಸವ್ರೆ. ಬನ್ನಿ ಅವ್ರು ಬಿಡಬೇಡ, அவனை பாரு, ஊரெல்லாம் பாரு, ஊருக்குள்ள போந்து ரத்த கலையில் ஆக்கிட்டு போயிருக்காங்க. அது மிருகத்தனம். மிருகத்தனத்துக்கு மிருகத்தனம் சரியான பதில். முத்து, உனக்கு ஒண்ணும் தெரியாது. நீ ஒதுங்க. ಏನ್ ಕೊಟ್ಟಿದ್ದೀರಾ ನೀವೆಲ್ಲ? ಏನ್ ಮಾಡ್ಬೇಕು ಸುಮ್ಮನೆ ಇರೋದು? ನೋಡೋಣ ರಕ್ತ ಬರೋದ್ರೆ ಹೆಂಗ್ ಕೊಡ್ತಾರೆ ಅಂತ. ಅಷ್ಟೇ ಅಲ್ಲ, ಬಾಣ ತೋರಿಸಿನಿ ನೋಡಿ ನೋಡಿ. ಹೆಂಗಸರು ಮಕ್ಕಳನ್ನೆಲ್ಲ ರಾತ್ರಿ ಮನೆಯಲ್ಲಿ ಬೆಂಕಿ ಹಚ್ಚಿ ಆಗಿದ್ದಾಯ್ತು. ಇವಾಗ ಕೋಪಕ್ಕೆ ಬುದ್ಧಿ ಕೊಟ್ಟು ನಾವು ಸುಮ್ಮನೆ ಇರ್ಬೇಕಣ್ಣ. ಯಾಕೆ ಆಗ್ತಾ ಇದ್ರ? ಏನಾಗಿದೆ? ಸುಮ್ಮನೆ பண்றீங்க? முதல்ல என்ன சாவச்சிட்டு இவங்க மேல கை வைங்க. இவங்களை சாவச்சிட்டு நல்லா இருக்கணும் தேவையில்லையா? காலகாலமா நம்ம கூட இருந்து கஷ்டப்படுறா, கஷ்டமா நஷ்டமா நம்ம கூட வாழ்றாங்க. இவங்களை கொல்றதுக்கு அப்படியே மனசு வருது? எங்களுக்கு ஒண்ணும் தெரியாது. காவேரி வேணும், காவேரி வேணும், காவேரி வேணும். அத நீங்க யாரையா சொல்றதுக்கு? அது எனக்கு தெரியும். காவேரி ஏன் சொத்து, அத நான் கொண்டு வரேன். ಯಾರಾದ್ರೂ ಒಂದ್ ಹೆಜ್ಜೆ ಮುಂದೆ ಇಟ್ಟರೆ ಕೈ ಕಾಲು ಕತ್ತರಿಸ್ಬಿಡ್ತೀನಿ. ಏನಾಗಿದೆ ನಿಮ್ಗೆಲ್ಲ? ಯಾಕೆ ಈಗ ಆಡ್ತಾ ಇದ್ದೀರಾ? ಇವರೆಲ್ಲ ನಮ್ಮೂರವ್ರು, ನಮ್ ಜೊತೆಲಿರೋರು. ಇವ್ರನ್ನ ಕೊಂದ್ ನಿಮ್ಗೆ ಏನ್ ಸಿಗತ್ತೆ? ಕಾವೇರಿ ಸಿಗ್ತಾಳೆ. ಕಾವೇರಿ ನಮ್ಮೊಳಗಿರ್ಬೇಕು. ಯಾವುದೇ ಕಾರಣಕ್ಕೂ ನಮ್ ಕಾವೇರಿನ ಆ ಊರವ್ರು ಬಿಟ್ಕೊಳ್ಳಲ್ಲ. ಹೌದು, ನನ್ ಮಾತು ಕಾವೇರಿ ಈಗ ನನ್ ಜೊತೆನೇ ಇದ್ದಾಳೆ. ನೀವೇನು ಯೋಚನೆ ಮಾಡ್ಬಿಡಿ. ಅವಳು ಯಾವತ್ತಿದ್ರು ಈ ಊರವಳೆ. ಅಮ್ಮ ಕಾವೇರಿ, ಸಮಾಧಾನ ಮಾಡ್ಕೊಮ್ಮ, ಸಮಾಧಾನ ಮಾಡ್ಕೊ. ಇಲ್ಲಪ್ಪ, ಇದಕ್ಕೆಲ್ಲ ನಾನೇ ಕಾರಣ. ಇದೆಲ್ಲ ಸರಿ ಹೋಗ್ಬೇಕು ಅಂದ್ರೆ ನೀನೇ ಒಂದ್ ನಿರ್ಧಾರಕ್ಕೆ ಬರ್ಬೇಕಮ್ಮ. ಎಲ್ಲ ನಿನ್ ಕೈಲಿದೆ, ನೀನ್ ಮನಸ್ಸು ಮಾಡ್ಬೇಕಷ್ಟೇ. ಕಾವೇರಿ ಕಾಣಿಸ್ತಾ ಇಲ್ಲ. ಎಲ್ಲೋ ಗೊತ್ತಿಲ್ಲ. ನಾ ಕಾವೇರಿ ಅಂತ ನಿಜ ಹೇಳಬೇಕು. ಎಷ್ಟು ದಿನ ಕಷ್ಟಪಟ್ಟು ಸಂಚಾಕಿದ್ರೆ ಹೊಂಚಾಕಿ ಹಾಳು ಮಾಡಕ್ ನೋಡ್ತೀಯ? ಈ ಸಮಾಜಕ್ಕೆ ಬೇಕಾಗಿರೋದು ರಾಜಕೀಯ ಕೂತಂತ್ರಿ ಕಿರಿ ಕೊಬ್ಬನೆ, ಪ್ರಕೃತಿ ಬೇಡ.
ಮುತ್ತು ಉದಯ್ ತಲೆನ ಹೊಡೆದಾಕ್ಬಿಟ್ನಂತೆ. உதய் முத்து கைய வெட்டிட்டானா? ಮುತ್ತು ಉದಯ್ ಕಾಲ ಕತ್ತರಿಸ್ಬಿಟ್ಟಂತೆ. ಉದಯ್ ಬದುಕಿದನ್ರಿ ಮುತ್ತು ಒಣಕೊಂಡ ಅವಲಿಯೇ ಏನು ಏನಾಯ್ತು? ಯಾಕೆಲ್ಲ ಓಡ್ ಬರ್ತಾ ಇದ್ದೀರಾ? என்னாச்சு சொல்லுங்க. ಏನಪ್ಪಾ ಉದಯ್, ಆ ಮುತ್ತು ನಿನ್ ಕಾಲ್ ಕತ್ತಿಸಾಕ್ಬಿಟ್ಟ ಅಂತ ಹೇಳಿದ್ರು. முத்து அவன் கைய வெட்டிட்டான்னு சொன்னாங்க. ಅವರು ನಿನ್ನೆ ಚಾಕು ಹಾಕ್ಬಿಟ್ಟಂತೆ. உன் மண்டைய உடைச்சிட்டான்னு சொன்னாங்க. ಇವನ್ ನಿನ್ ಎದೆಗೆ ತೆಗೆದು ಸಾಯಿಸ್ಬಿಟ್ಟ ಅಂತ ಹೇಳಿದ್ರು. இந்த உதயவனை சாவடிச்சிட்டான்னு சொன்னாங்க. ಸ್ವಲ್ಪ ಸುಮ್ಮನೆ ಇರ್ತೀರಾ ಎಲ್ಲ? ಏನಾಗಿದೆ ನಿಮ್ಗೆಲ್ಲ? ಸುಮ್ಮನೆ ಅಂತೆಗಂತೇಳಿ ಬೆಲೆ ಕೊಟ್ಟು ನೀವೇನೋ ಊಹೆ ಮಾಡ್ಕೊಂಡು ಗಲಾಟೆ ಮಾಡ್ತಾ ಇದ್ದೀರಾ. ನೋಡಿ ನಮ್ಗೇನು ಆಗಿಲ್ಲ ನೋಡಿ. ஏயா வீண் வதந்திங்களை நம்பி ஒருத்தர் அடிச்சு சாவறீங்க. ಯಾರು ನಾವಿಬ್ರು ಹೊಡೆದಾಡ್ತಿದ್ವಿ ಸುದ್ದಿ ಹಬ್ಸಿದ್ದು? ನಿಮ್ ತರ ಕೋಪದ ಕೈ ಬುದ್ಧಿ ಕೊಟ್ಟು ನಾವಿಬ್ರು ಹೊಡೆದಾಡ್ ಸಾಯ್ತಾ ಇದ್ವಿ. ನಮ್ಮನ್ನ ಪಾಪ ಈ ಮುದುಕ ಪ್ರಕೃತಿ ಬಂದು ಕಾಪಾಡ್ದ. ஏயா கத்தி எடுத்துக்கிட்டு வந்து ஒருத்தர் வெட்டி சாகடிச்சுக்க வந்த நாங்களே கத்தியை கீழே போட்டு அமைதியா இருக்கோம். உங்களுக்கு எல்லாம் என்ன வந்தது? ಅದೆಲ್ಲ ಸರಿಯಪ್ಪ ಉದಯ್. ನಮ್ ಸಮಸ್ಯೆಗೆ ಏನ್ ಪರಿಹಾರ? ನಾವಂತೂ ನಮ್ ಕಾವೇರಿನ ಅವ್ರಿಗೆ ಬಿಟ್ಕೊಡಲ್ಲ. அவங்களுக்கு சொல்லுங்க காவேரி எங்களுக்கு கண்டிப்பா வேணும்னு. ಏಯ್ ಮುಚ್ಕೊಂಡಿರ್ತೀಯಾ? ಅದನ್ನ ಮಾತಾಡ್ಬೇಕು ಅಂದ್ರೆ ನಾವಿಲ್ಲಿ ನಿಂತಿರೋದು. இதெல்லாம் உங்களுக்கு தேவையில்லாத விஷயம். அது எங்களுக்கு சம்மந்தப்பட்டது. நீங்க கிளம்புங்க. ಇಲ್ಲ ಇವತ್ತೊಂದು ತೀರ್ಮಾನ ಆಗ್ಲೇಬೇಕು. ಅದೇನಾಯ್ತದೋ ಆಗ್ಲೇ. ಹೌದು ಆಗ್ಲೇ. இந்த இடத்துல இந்த நொடியில எங்களுக்கு ஒரு முடிவு தெரிஞ்சாகணும். ನೀವೇನಪ್ಪ ತೀರ್ಮಾನ ತಗೊಳ್ಳೋದು ನೀವು ಅಲ್ಲ ಇವರಿಬ್ರು ಅಲ್ಲ. ಆ ಕಾವೇರಿನ ಈ ಸಮಸ್ಯೆಗೆ ಒಂದು ಪರಿಹಾರ ಕೊಡಬೇಕು. ಅವಳ ಮನಸ್ಸಿನಲ್ಲಿ ಏನಿದೆ ಅಂತ ಅವಳೇ ಹೇಳಬೇಕು. வேண்டாமா, நான் சொல்றது கேளு. ஐயோ, நான் சாய்ಬೇಕು. வேண்டாம், எதுக்காக சாகணும்? வேண்டாம், நான் சாய்ಬೇಕು. என் பேச்சு கேளு. இது ಬಿಡು, என் பேச்சு ಬಿಡು. ನನ್ನ ಯಾರು ಅರ್ಥ ಮಾಡ್ಕೊತಿಲ್ಲ. ಬೇಡ, ಈ ಜೀವನ ಬೇಡವಾಗಿದೆ. ಎನ್ பேச்சு ಕೇಳು. ನಾನು ಸಾಗರದ ಬೇಡ. ನನಗೆ ಇಷ್ಟ ಇಲ್ಲ, ಬಿಡು. ನಾನು ಮಾಡೋಣ. ಬೇಡ, ಇಷ್ಟ ಇಲ್ಲ. ಬೇಡ, ಬಿಡು. ಏಯ್ ಏನಾಯ್ತು ನಿಮ್ಗೆ? ಯಾಕೆ ಕಿತ್ತಾಡ್ತಾ ಇದ್ದೀರಾ? என்னமாச்சு உங்களுக்கு? என்னாச்சு சொல்லுங்க. ನೋಡಿ, ನಾನು ಸಾಯ್ಬೇಕು. ಅದಕ್ಕೆ ಇವಳು ಅಡ್ಡ ಬರ್ತಿದ್ದಾಳೆ. ದಯವಿಟ್ಟು ನೀವಾದ್ರೂ ಹೇಳಿ.
ಹೇಳಿ இல்ல நான் சாய்ಬೇಕು நான் வாழணும் எனக்கு வாழ விருப்பம் இருக்கு இவன் என்ன வாழ விட மாட்டேங்கிறான் ಅದೇನ್ ದೊಡ್ಡ ವಿಷಯ ಕಿತ್ತಾಡ್ತಿದ್ದೀರಾ? ನೀನ್ ಸಾಯ್ಬೇಕು ಅಂದ್ರೆ ಸಾಯಿ. வாழ்னு நினைச்சா இவளை விட்டுட்டு போய் வாழு. ಸಾಯ್ಬೇಕಣ್ಣ ಇವಳು ನನ್ ಸಾಯೋದಕ್ಕೆ ಬಿಡ್ತಾ ಇಲ್ಲ ನಮ್ ಸಮಸ್ಯೆನ ನೀವೇ ಬಗೆಹರಿಸ್ಬೇಕಣ್ಣ அண்ணே அண்ணே நான் வாழணும் அண்ணே எனக்கு வாழ ஆசையா இருக்குண்ணே இவன் என்ன வாழ விட மாட்டேங்கிறா நீங்களாவது சொல்லுங்க அண்ணே ಅಣ್ಣ ಅಣ್ಣ ನಾನ್ ಸಾಯ್ಬೇಕಣ್ಣ ನನಗೆ ಜೀವನನೇ ಬೇಡವಾಗಿದೆ ಅಣ್ಣ ಇವಳಿಗೆ ಹೇಳಿ ಅಣ್ಣ ದಯವಿಟ್ಟು ಇವಳಿಗೆ ಹೇಳಿ ಅಣ್ಣ ಅಣ್ಣೆ ಸೊಲ್ಲಮ್ಮಣ್ಣ ಅಣ್ಣೆ ಸೊಲ್ಲಂಗಣ್ಣೆ ನಾ ವಾಡணும் ಅಣ್ಣೆ ಅಣ್ಣ ಹೇಳಿ எனக்கு வாழ ಸಾಯ್ಬೇಕಣ್ಣ ಇವಳಿಗೆ ಹೇಳಿ ಅಣ್ಣ ಅಣ್ಣ ನಿಮ್ ತಮ್ಮಣ್ಣ ಇವಳಿಗೆ ಹೇಳಿ ಅಣ್ಣ சொல்லுங்க ಅಣ್ಣ ಅಣ್ಣ ವಾಡணும் ಸಾಯ್ಬೇಕು ಅಣ್ಣೆ ನಾನ್ ಸಾಯ್ಬೇಕಣ್ಣ ನಿಮ್ ತಮ್ಮಣ್ಣ ಇವಳಿಗೆ ಹೇಳಿ ಅಣ್ಣ ನಾ ವಾಡணும் ಬದುಕಕ್ಕೆ ಸೊಲ್ಲ ಅಣ್ಣ ನಾನ್ ಸಾಯ್ಬೇಕಣ್ಣ ಅಣ್ಣೆ சொல்லுங்க ಅಣ್ಣ ನಿಮ್ ಕಾಲಿಗೆ ಹೇಳ್ತೀನಿ ಅವಳಿಗೆ ಹೇಳಿ ಅಣ್ಣ ಇಲ್ಲ ಅಣ್ಣ ಹೇಳಿ ನಾ ವಾಡணும் ಅಣ್ಣ ಅಣ್ಣ ನೀವು சொல்லுங்க ಅಣ್ಣ ಹೇಳಿ ಅಣ್ಣ சொல்லுங்க ಅಣ್ಣ ನಾವು ಉದಯ್ ಗೊತ್ತು ನೀವಿಬ್ರು ಕಾವೇರಿ ಬೇಕು ಅಂತ ಹೊಡೆದಾಡ್ತಿದ್ರಲ್ಲ, ಮೊದಲು ಇವರಿಬ್ರು ಸಮಸ್ಯೆಯನ್ನು ಬಗೆಹರಿಸಿ, ಆಮೇಲೆ ಕಾವೇರಿ ಸಮಸ್ಯೆ ತಾನಾಗೆ ಬಗೆಹರಿಯುತ್ತೆ. ಊರಿಗೂರೇ ಕಾವೇರಿ ಬೇಕು ಅಂತ ಒಬ್ರಿಗೊಬ್ರು ಹೊಡೆದಾಡ್ಕೊಂಡು ಕಿತ್ತಾಡ್ಕೊಂಡು ಸಾಯ್ತಿರಲ್ಲ, ಅದರಿಂದ ಏನು ಪ್ರಯೋಜನ ಹೇಳಿ? ಹೆಣಗಳು ಉಳ್ತಾವ ಅಷ್ಟೇ. ಮೊದಲು ಇವರಿಬ್ರು ಸಮಸ್ಯೆ ಬಗೆಹರಿಸಕ್ಕಾಗತ್ತಾ ಹೇಳ್ರಯ್ಯ? ಇವರಿಬ್ರಲ್ಲಿ ಒಬ್ಳು ಸತ್ರೆ ಇನ್ನೊಬ್ಳು ಸಾಯಲೇಬೇಕು, ಒಬ್ಳು ಬದುಕಿದ್ರೆ ಇನ್ನೊಬ್ಳು ಬದುಕಲೇಬೇಕು. ಕಾವೇರಿ ಪರಿಸ್ಥಿತಿನೂ ಇದೇ ಕಣ್ರಯ್ಯ. ಪಾಪ ಅವಳೇನ್ ಮಾಡ್ತಾಳೆ ಹೇಳಿ? ಈ ಎಲ್ಲ ಸಮಸ್ಯೆಗೆ ಪ್ರಕೃತಿನೇ ಕಾರಣಪ್ಪ, ಅದಕ್ಕೆ ಪರಿಹಾರನೂ ಪ್ರಕೃತಿನೇ. ನೀವೆಲ್ಲ ಸೇರಿ ಪ್ರಕೃತಿನ ಉಳಿಸಿ, ಕಾವೇರಿ ತುಂಬಿ ಹರಿದು ನಿಮ್ಮನ್ನು ಉಳಿಸ್ತಾಳೆ. ಆ